ಸಾಗಬಲ ಏನು ಇಲ್ಲ ನೀನು ಆಲಿಸ್ಬೇಕು ಏನು ಸೆರೆಯ ಸಿಕ್ಕಿದೆ ಪ್ರೇಮ ಬಲೆಯೊಳಗೆ ನಾರಾದೆಯಾದೆನು ಮುರಳಿ ಇಂಪಿನ ಕಾನದಲೆಯೊಳಗೆ ಸೆರೆಯ ಸಿಕ್ಕಿದೆ ಪ್ರೇಮ ಬಲೆಯೊಳಗೆ ಸೆರೆಯ ಸಿಕ್ಕಿದೆ ಪ್ರೇಮ ಬಲೆಯೊಳಗೆ ಸೆರೆಯ ಸಿಕ್ಕಿದೆ ಪ್ರೇಮ ಬಲೆಯೊಳಗೆ ನಾರಾಧೆಯಾದೆನು ನಾರಾಧೆಯಾದೆನು ರಾಧೆಯಾದೆನು ಮುರಳಿ ಪಿನಗಾನದಲೆಯೊಳಗೆ ನಾರಾಧೆಯಾದೆನು ಮುರಳಿ ಪಿನಗಾನ ಮುರಳಿ ಪಿನಗಾನ ಮುರಳಿ ಪಿನಗಾನದಲೆಯೊಳಗೆ ಪುರುಷ ಪುಂಗವನ್ನ ಬಾಳೊಳ ಉರಿವ ದೀಪವದಾಗಿ ಬರುವೆನು ಪುರುಷ ಪುಂಗವ ಪುರುಷ ಪುಂಗವ ಪುರುಷ ಪುಂಗವ ನಿನ್ನ ಬಾಳೊಳ ಉರಿವ ದೀಪವದಾಗಿ ಉರಿವ ದೀಪವದಾಗಿ ಬರುವೆನು ವರಿಸುತ್ತನ್ನನು ವರಿಸುತ್ತನ್ನನು ತೋಳ ತೆಕ್ಕೆಯು ಇರಿಸಿರವಿಸಲು ಧನ್ಯ ವರಿಸುತ್ತನ್ನನು 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 ತೋಳ ತೆಕ್ಕೆಯು ಇರಿಸಿರವಿಸಲು ಧನ್ಯ
ಅವಸರವಾಗಿ ಓಡಾಡಿ ಬರ್ತಾ ಇದ್ದಿ. ಹೌದು. ಏನು ಕಾರಣ? ಕಾರಣ ಉಂಟು. ನಿನ್ನಲ್ಲಿ ಮಾತನಾಡ್ಬೇಕೆನ್ನುವ ಕಾರಣಕ್ಕಾಗಿ ನಿನ್ನ ಹಿಂದಿಂದ ಓಡೋಡಿ ಬಂದವಳು ನಾನು. ಮಾತಾ? ಹೌದಪ್ಪ. ನಾನು ಅವಸರವಾಗಿ ಹೋಗ್ತಾ ಇದ್ದೆ. ಈ ಅವಸರದಲ್ಲ ಎಂತ ಮಾತೆ? ಕಾರಣ ಉಂಟು. ಈ ಸಮಯ ಬಿಟ್ಟರೆ ಮತ್ತೆ ಹೇಳಿಕೊಳ್ಳೋದಕ್ಕೆ ಸಮಯ ಸಿಗ್ತದೋ ಇಲ್ವೋ? ಓ, ನೀ ಇಷ್ಟು ಕುಣಿದದ್ದು ಇವತ್ತಿಸೋದಕ್ಕೆ? ಯಾಕೆ? ಇವತ್ತಿನ ಈ ಸಮಯ ಬಿಟ್ಟರೆ ಮತ್ತೆ ಬೇರೆ ಸಮಯದಲ್ಲಿ ಕುಣಿಲಿಕ್ಕೆ ಆಗುದಿಲ್ಲ ಅಂತ ಹೇಳಿಸ್ಕೊಂಡು ಕುಣಿದ್ಯಾ? ಮತ್ತೆ ವಿಷಯವನ್ನ ಹೇಳಲಿಕ್ಕೆ ಸಮಯ ಸಿಗುದಿಲ್ಲ. ವಿಷಯ ಹೇಳಲಿಕ್ಕೆ ಇಷ್ಟು ತಯಾರಿ ನೀನು? ಹೌದಪ್ಪ. ನಿರಂಜನ, ನಾಟ್ಯ ಸ್ಪರ್ಧೆಗೆ ಬಂದವ ನೀನು. ನಾಟ್ಯ ಸ್ಪರ್ಧೆಗೆ ಬಂದಂತ ನೀನು ನನ್ನನ್ನು ಸೋಲಿಸಿ ಬಿಟ್ಟೆ ಅಲ್ಲ. ನೀನು ಯಾಕೆ ಬಂದೆ ನನಗೆ ಅರ್ಥ ಆಯ್ತು. ಆವತ್ತು ನಿನ್ನನ್ನು ಸೋಲಿಸಿದ್ದಕ್ಕೆ ನಿನ್ನ ಅಪ್ಪ ನನ್ನನ್ನು ರಾಜ್ಯ ಭ್ರಷ್ಟ ಶಿಕ್ಷೆಗೆ ಗುರಿಪಡಿಸಿದ. ಅದು ಸಾಕಾಗ್ಲಿಲ್ಲ ಎನ್ನುವ ಕಾರಣಕ್ಕೆ ಹಾಗಾದ್ರೂ ಮಾಡಿ ಮುಖಕ್ಕೆಷ್ಟು ಮಂಗಳಾರತಿ ಮಾಡಿ ಕಳಿಸೋಣ ಅಂತ ಯೋಚನೆ ಮಾಡ್ತಾ ಇದ್ದಿ. ಅದಕ್ಕೆ ಸಮಯ ಕಾಯ್ತಾ ಇದ್ದೀಯಾ? ನಿರಂಜನ, ಸ್ವಲ್ಪ ಸುಮ್ಮನೆ ಇರ್ತೀಯ? ನನ್ನ ಮುಖವನ್ನು ಒಮ್ಮೆ ನೋಡಂತೆ. ನನ್ನ ಮುಖವನ್ನು ನೋಡಿದ್ರೆ ಯಾರಿಗಾದ್ರೂ ಬಯ್ಯೋ ಹಾಗೆ ಕಾಣಿಸ್ತದ? ಇಲ್ಲಪ್ಪ, ಕೆಲವ್ರ ಮುಖ ಹಾಗೆ ಕಾಣ್ತದೆ. ನಮಗೆ ಎರಡು ಮುಖದ ಅನುಭವ ಆದದ್ರಿಂದ ಹೇಳ್ತಾ ಇದ್ದದ್ದು. ಹೌದಾ? ಹಾಗಲ್ಲ. ವ್ಯಾಘ್ರ ಮುಖದ ಗೋವು, ಗೋ ಮುಖದ ವ್ಯಾಘ್ರ, ಹೀಗೆ ಎರಡು ವಿಭಾಗ ಇರ್ತದೆ. ಓಹೋ, ಹಾಗೆ ರೀತಿಯಾಗಿ ಭಾವಿಸಿಕೊಂಡಿದ್ದ. ನೀನು ತಿಳ್ಕೊಳ್ಳಿಲ್ಲ? ಅಲ್ಲ, ತಿಳಿದವರೊಬ್ರು ಹೇಳಿದ್ದಾರಂತೆ. ಏನಂತ? ಮನಸ್ಸಿನ ಹದನವನ್ನು ವದನ ಸೂಚಿಸ್ತಾರಂತೆ. ಮುಖವನ್ನು ನೋಡಿದಲ್ಲ ಅವರ ಮನಸ್ಸಿನಲ್ಲಿ ಏನೇನು ಭಾವನೆ ಉಂಟು ಎನ್ನುವ ಹಾಗೆ ಗ್ರಹಿಸಬಹುದು ಎನ್ನುವ ಹಾಗೆ. ಮನಸ್ಸಿನ ಭಾವನೆಗಳಿಗೆ ಮುಖವೇ ಕನ್ನಡಿ. ಖಂಡಿತವಾಗಿ ಅದಕ್ಕಾಗಿ ಕೇಳಿದ್ದು. ನನ್ನ ನೋಡಿದ್ರೆ ಬೈಯುವ ಹಾಗೆ ಕಾಣಿಸ್ತದ? ಬೈಲಿಕ್ಕಾಗಿ ಬಂದವಳಲ್ಲ, ನಿನಗೆ ಕೃತಜ್ಞತೆಯನ್ನು ಹೇಳ್ಬೇಕಿನ ಕಾರಣಕ್ಕೋಸ್ಕರವಾಗಿ ಹಿಂಬಾಲಿಸಿಕೊಂಡು ಬಂದವಳು ನಾನು. ಕೃತಜ್ಞತೆಯ? ಹೌದಪ್ಪ. ಹಾಗಾದ್ರೂ ಒಂದ್ ಜಾತಿ ನನ್ನ ಅಭಿಮಾನಿ ಮಾರಾಯ್ತು. ಮತ್ತೆ ಹೇಳುದೇ ಬೇಡ, 100 ಅಭಿಮಾನಿಯೇ ಎಂದು ಇಲ್ಲಿ ಹೇಳುದು ಮಾತ್ರವಾ? ಎಲ್ಲಿ ಇಲ್ಲೂ ಅಷ್ಟೇ, ಎಲ್ಲಿ ಆದ್ರೂ ಅಷ್ಟೇ. ನೋಡು, ನಾನು ಸೋತಿರಕ್ಕೆ ನನಗೆ ಹೆಸರಿಲ್ಲ. ನೀನು ಗೆದ್ದದಕ್ಕೆ ಸಂತೋಷವನ್ನ ಪಟ್ಟವಳು ನಾನು. ಗೆದ್ದದಕ್ಕೆ ಸಂತೋಷವನ್ನ ಪಟ್ಟವಳು ನಾನು. ಆದ್ರೆ ಒಂದು ವಿಷಯಕ್ಕೆ ಬೇಸರ ಉಂಟು. ನೀನು ಕತ್ತುಕೊಂಡು ಹೋದೆ ನೋಡು, ಆ ವಿಷಯಕ್ಕೆ ಬೇಸರ ಉಂಟು ನನಗೆ. ಎಂತ ಮಾತು ಅಂತ ಆಡ್ತೀಯ? ನನಗಲ್ಲಿ ಒಂದು ಗಳಿಗೆ ಇರ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ನಿಮ್ಮ ಅಪ್ಪ. ಹಾಗಿರುವಾಗ ಕದ್ಕೊಂಡು ಬರ್ಲಿಕ್ಕೆ ಎಂತದುಂಟಪ್ಪ ಅಲ್ಲಿ? ಹೌದು, ನಮ್ಮ ಅರಮನೆಯಲ್ಲಿ ಒಂದು ವಸ್ತುವನ್ನು ನೀನು ಕದ್ದುಕೊಂಡು ಬರುವ ವಿಷಯ ಅಂತ ಇರಲಿ. ಅದ ಆಮೇಲೆ ಮುಟ್ಟಿದ್ರೆ ನನ್ನಪ್ಪ ಬಿಡ್ತಿದ್ರು ನಿನ್ನ ಅಲ್ವಾ? ಸರಿಗತ್ತಾ ಇದ್ರು. ಹಾಗಿರುವಾಗ ನಾನು ಒಂದು ಗಳಿಗೆಯಲ್ಲಿ ಇರ್ಲಿಲ್ಲ. ಇರುವುದಕ್ಕೆ ಅವಕಾಶ ನಿನ್ನ ಅಪ್ಪ ಕೊಡ್ಲಿಲ್ಲ ಅಂತ ಆದ್ಮೇಲೆ ಮತ್ತೆ ಕದ್ಕೊಂಡು ಬರುವುದಂತದಪ್ಪ? ಕದ್ದುಕೊಂಡು ಬಂದಿದೆ ಅಂತ ಹೇಳಿದ್ದೆ. ನನ್ನ ಅರಮನೆಯಲ್ಲಿದ್ದ ವಸ್ತುವನ್ನಲ್ಲ, ನನ್ನ ಮನವನ್ನ ಕದ್ದವ ನೀನಿದ್ದೆ ಅಂತ ಹೇಳಿದ್ದು. ಅಷ್ಟು ಸಣ್ಣದು ಮಾಡುದು ಎಂತದ್ದ? ಸಣ್ಣ ಮಾಡುದಲ್ಲ, ಎಂತದ್ದೇನು? ಮನವನ್ನ ಕದ್ದದ್ದು, ಮನವನ್ನ ಗೆದ್ದದ್ದು, ಇದೆಲ್ಲ ನನಗೆ ಅರ್ಥ ಆಗುದಿಲ್ಲ ಮಾರಾಯ್ತಿ. ಹೆಣ್ಣು ಮಕ್ಕಳ ಮನಸ್ಸಿನ ಮಾತುಗಳು ಅನೇಕ ಅರ್ಥವನ್ನು ಕೊಡ್ತದಂತೆ. ಅದರಲ್ಲಿ ನಾನು ಸ್ವಲ್ಪ ಆ ವಿಷಯದಲ್ಲಿ ದೂರ ಇದ್ದದ್ರಿಂದ ನನಗದು ಅರ್ಥವೂ ಆಗುದಿಲ್ಲ, ಗೊತ್ತಾಗುದಿಲ್ಲ. ಇದು ನನ್ನ ಪುಣ್ಯವೇ ಸರಿ. ಯಾಕೆ ಹೇಳು? ಈ ಹೆಣ್ಣು ಮಕ್ಕಳ ಮನಸ್ಸಿನ ಮಾತು ನಿನಗೆ ಸರಿಯಾಗಿ ಅರ್ಥ ಆಗುದಿಲ್ಲ ಅಂತಾದ್ರೆ ಹೆಣ್ಣು ಮಕ್ಕಳ ಒಡನಾಟ ನಿನಗೆ ಕಡಿಮೆ ಅಂತೇಳಿ ಆಯ್ತು. ಬಹಳ ಕಡಿಮೆ. ಅದಕ್ಕೆ ಹೇಳುದು ನನ್ನ ಪುಣ್ಯ ಎನ್ನುವ ಹಾಗೆ. ನೇರವಾಗಿ ಹೇಳ್ತೇನೆ, ಹೇಳು. ನನ್ನ ಮದುವೆ ಆಗ್ತೀಯ? ಇದಕ್ಕೆ ನಾನು ನೇರವಾಗಿ ಉತ್ತರ ಕೊಡ್ಲಾ, ಓರೆ ಯಾಕೆ ಕೊಡ್ಲಾ? ನೇರವಾಗಿ ಕೊಡು, ತೊಂದ್ರೆ ಇಲ್ಲ. ಸ್ವಲ್ಪ ಕರ್ಕರ ಅದು ಉಂಟಲ್ಲ. ಕನಸಲು